ಅವಳು ಮಗಳಲ್ಲ, ಮಡದಿ, ಶ್ರೀಮಂತ ವೃದ್ಧನ ಪ್ರಾಯದ ಪತ್ನಿ. ನಾನಗ್ಬೇಕು ಅಳ್ಬೇಕು ತಿಳಿತಿಲ್ರಿ. ಇದು ಪ್ರೀತಿನ? ವಯೋವೃದ್ಧನನ್ನ ಸುಂದರ ಯುವತಿಯೊಬ್ಬಳು ಮದುವೆ ಆಗಿದ್ದಾಳೆ ಅಂದ್ರೆ ಈ ಸಮಾಜ ಅವಳನ್ನ ನೋಡೋದು ಅಯ್ಯೋ ಪಾಪ ಎಡವಿ ಬಿಟ್ಲು ಅಂತ ಅಲ್ಲ, ಆಕೆ ತಿಮಿಂಗಲಕ್ಕೆ ಗಾಳ ಹಾಕಿದ್ಲು, ಆತನ ಆಸ್ತಿ ನೋಡಿ ಪಟಾಯಿಸ್ಕೊಂಡ್ಲು ಅಂತ. ಇನ್ನವನ್ ಎಷ್ಟು ದಿನ ಇರ್ತಾನೆ? ಇರೋಷ್ಟು ದಿನ ಆತನ ಜೊತೆಗಿದ್ಕೊಂಡು ಕೊನೆಗೆ ಅವನ ಆಸ್ತಿ ಹೊಡ್ಕೊಂಡು ಹಾಯಾಗಿರೋಣ ಅಂತ ಅವಳು ನಿರ್ಧರಿಸಿರ್ಬೇಕು ಅಂತಾರೆ. ನಮ್ಮ ನಡುವೆ ಅಂಥ ಜನರು ಇದ್ದಿರಬಹುದು. ಆದ್ರೆ ಈ ಕೇಸಲ್ಲಿ ಆ ಹುಡುಗಿಯಾಗ್ಲಿ ಅವಳ ಮನೆಯವರಾಗ್ಲಿ ಆಸ್ತಿ ಆಸೆಗೆ ಲಗ್ನ ಆಗಿರೋ ತರ ಅನ್ಸಲ್ಲ. ಯಾಕೆ ಅಂದ್ರೆ ಅವರು ಮಗಳು ವೃದ್ಧನ ಜೊತೆ ಹೋಗೋದನ್ನ ತಪ್ಪಿಸ್ಬೇಕು ಅಂತ ಇವತ್ತಿನ ದಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಬಳಿ ಬಂದು ನಿಂತಿದ್ರು. ಇದರ ಅರಿವಿಲ್ಲದೆ ಸ್ಥಳಕ್ಕೆ ಬಂದಿದ್ದು ಈ ಜೋಡಿ. ಇವರಿಬ್ರು ಗಂಡ ಹೆಂಡತಿ ಅಂತ ಗೊತ್ತಿದ್ದವ್ರು ಹೇಳಿದ್ರೆ ಮಾತ್ರ ಅನ್ಸತ್ತೆ, ಇಲ್ಲ ಅಂದ್ರೆ ಅಪ್ಪ ಮಗಳ ಥರ ಕಾಣ್ತಾರೆ. ಅಷ್ಟಕ್ಕೂ ಆ ಹುಡುಗಿಯ ತಂದೆಗೂ ಕೂಡ ಈ ಮುದಿ ಯುವಕನಷ್ಟು ವಯಸ್ಸಾಗಿಲ್ಲ. ತನ್ನ ಅಪ್ಪನಿಗಿಂತ ಹೆಚ್ಚು ವಯಸ್ಸಿನವನನ್ನ ಮದುವೆ ಮಾಡಿಕೊಂಡಿರೋ ಈ ಯುವತಿಯ ಹೆಸರು ಕೃಪಾ ಅಂತ. ಕೃಪಾ ಚೆನ್ನಾಗಿ ಓದ್ಕೊಂಡಿರುವಂತಹ ಹುಡುಗಿ, ತನ್ನ ಬದುಕಿನ ನಿರ್ಧಾರವನ್ನ ತಾನು ಸರಿಯಾಗಿ ಮಾಡಬಹುದಾದಂತಹ ಸಾಮರ್ಥ್ಯ ಇರುವಂತಹ ಹುಡುಗಿ. 27ರ ಪ್ರಾಯದ ಈಕೆ ತನ್ನ ಬಾಳ ಸಂಗಾತಿಯನ್ನಾಗಿ ಆಯ್ದುಕೊಂಡದ್ದು 64 ವರ್ಷದ ಮುದಿ ಯುವಕನನ್ನ. ಆತನ ಹೆಸರು ಆಕಾಶ್ ಕುಮಾರ್. ಅಪ್ಪ ಅಮ್ಮ ಸಾಯ್ತೀವಿ ಅಂತೆಲ್ಲ ಹೆದರಿಸಿರಬಹುದು, ಆದ್ರೆ ಕೃಪಾ ಕೇಳಲಿಲ್ಲ. ನನಗೆ ಅಪ್ಪ ಅಮ್ಮ ಬೇಡ ಅಂತ ಧಿಕ್ಕರಿಸಿ ನಡೆದು ಬಿಟ್ಲು ಈ ಆಕಾಶ್ ಕುಮಾರ್ ಜೊತೆ. ಆತ ಮೂಲತಃ ಎಲ್ಲಿಯವರು ಗೊತ್ತಿಲ್ಲ, ಆದ್ರೆ ಈತ 64 ವರ್ಷ ತನಗೆ ಸರಿ ಹೊಂದೋ ಹುಡುಗಿ ಸಿಗಲ್ಲ ಅಂತ ಬ್ಯಾಚುಲರ್ ಆಗೇ ಈ ಕೃಪಾಗೋಸ್ಕರ ಕಾಯ್ತಾ ಇದ್ದಂತಹ ವ್ಯಕ್ತಿಯಂತೂ ಅಲ್ಲ. ಹಿಂದೆ ಅಧಿಕೃತವಾಗಿ ಒಂದು ಮದುವೆ ಆಗಿ ಡಿವೋರ್ಸ್ ಆಗಿದೆ ಅಂತಾರೆ. ಇನ್ನು ಅನಧಿಕೃತವಾಗಿ ಅದೆಷ್ಟಾಗಿದವೋ ನಮಗೆ ಗೊತ್ತಿಲ್ಲ. ಅಲ್ಲಿ ಬಂದಿರುವಂತಹ ಮಹಿಳಾ ಸಂಘಟನೆಯವರು ಹೇಳೋ ಪ್ರಕಾರ ಆತ ತಿಂಗಳುಗಳಲ್ಲಿ ಹುಡುಗಿಯರನ್ನ ಚೇಂಜ್ ಮಾಡೋ ಮನುಷ್ಯ ಅಂತೆ. ನಾವೆಲ್ಲ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ? ಯಾಕೆ? ನಿನ್ನ ವಯಸ್ಸೇನು? ನೀನು ಈ ಥರ 2 ತಿಂಗಳಿಗೆ ಒಂದೊಂದು ಹುಡುಗಿನ ಬಿಡ್ತಾ ಇದೀಯಾ? ಯಾಕೆ ಈ ಥರ ಮಾಡಿದೆ ಅಂತ ಅದನ್ನು ನಾವು ಮಾತಾಡ್ದು. ಅದ್ರ ಬಗ್ಗೆ ಮಾತಾಡಿದ್ರೆ ಇವನು ಅದಕ್ಕೆ ಆನ್ಸರ್ ಇಲ್ಲ. ನಾನು ಮದುವೆ ಆಗಿದ್ದೀನಿ, ನಾನು ಇದ್ದೀನಿ ಅಷ್ಟೇ ಹೇಳ್ತಾನೆ. ಅಲ್ಲಿಗೆ ಈ ಹುಡುಗಿ ಬೇರೆಯವ್ರ ಥರ ಅಲ್ಲ. ಈಗ ಇವಳು ನನ್ನ ಹೆಂಡತಿ ಅಂತ ಆಕಾಶ್ ಕುಮಾರ್ ಹೇಳ್ತಾ ಇದ್ದಾನ, ಅಥವಾ ನಾವಿಬ್ರು ಮದುವೆ ಆಗಿದ್ದೀವಿ ಇನ್ಮೇಲೆ ನೀವೇನು ಮಾಡೋದಕ್ಕಾಗಲ್ಲ ಅಂತನ ಅವನ ಮಾತಿನ ಅರ್ಥ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದಂತಹ ಜೋಡಿಯನ್ನ ಈ ಜನ ಅಡ್ಡ ಹಾಕಿದ್ದಾರೆ. ಯಾವಾಗ ಜನ ಅಲ್ಲಿ ಅಡ್ಡ ಆದ್ರೋ ಇಲ್ಲಿರೋದು ಡೇಂಜರು ಅಂತ ಹೊರಟ್ಬಿಟ್ರು. ಆದ್ರೆ ಜನ ಬಿಡ್ಲಿಲ್ಲ. ಇವರು ತಪ್ಪಿಸ್ಕೊಂಡು ಓಡಿದ್ರು ಬಿಡ್ಲಿಲ್ಲ. ಯಾವಾಗ ವೃದ್ಧ ಆಕಾಶ್ ಕುಮಾರ್ ಕೈಲಿ ಪ್ರಿಯತಮೆ ಕೃಪಾಳನ್ನ ರಕ್ಷಿಸೋದಕ್ಕಾಗಲ್ಲ ಅನಿಸ್ತೋ ಆಗ್ಲೇ ಆ ಮನುಷ್ಯ ಸಹಾಯ ಕೇಳ್ಕೊಂಡು ಕೂಗೋದಕ್ಕೆ ಶುರು ಮಾಡಿದ್ದ. ಹೆಲ್ಪ್ ಹೆಲ್ಪ್ ಅನ್ನೋದನ್ನ ಬಿಟ್ರೆ ಬೇರೆ ಏನ್ ಮಾಡೋದಕ್ಕೂ ಆಗೋ ವಯಸ್ಸಲ್ಲ ಆತನದ್ದು. ಇದನ್ನೇ ಅಲ್ವಾ ಎಲ್ಲರೂ ಹೇಳ್ತಾ ಇರೋದು, ಈ ವಯಸ್ಸಲ್ಲಿ ಮದುವೆ ಮಾಡಿಕೊಂಡು ಮಡದಿನ ಜೋಪಾನ ಮಾಡೋದಕ್ಕಾಗತ್ತಾ? ಬುದ್ಧಿ ಬೇಡ್ವಾ? ಈ ಆಕಾಶ್ ಕುಮಾರ್ ಮೋಸ್ಟ್ಲಿ ತನ್ನನ್ನ ತಾನು ನಿಶ್ಶಬ್ದ ಸಿನಿಮಾದ ಅಮಿತಾಬ್ ಬಚ್ಚನ್ ಅಂದ್ಕೊಂಡಿದ್ದಾನೋ ಏನೋ. ಆಕಾಶ್ ಕುಮಾರ್ ಕೂಡ ಮಗಳ ವಯಸ್ಸಿನ ಕೃಪಾಳನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಅಂದಹಾಗೆ ಅವರಿಬ್ಬರಿಗೂ ಲವ್ ಆಗಿದ್ದು ಕಾಲೇಜಲ್ಲಂತೆ. ಅವನು ಲೆಕ್ಚರರು, ಇವಳು ಸ್ಟೂಡೆಂಟು.
ನಮ್ಮ ಮಗಳು ಅವಾಗ 2010 ಸೇರಿಸ್ಬಿಟ್ಟಿದೆ. ಆಮೇಲೆ ಅದು ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ನಲ್ಲಿ ಅವ್ರಿದ್ದಾರೆ, ಸ್ಪೆಷಲ್ ಪೋಸ್ಟ್ ಗ್ರಾಜ್ಯುಯೇಷನ್ನಲ್ಲಿ ಮಾಡ್ತಾ ಇದ್ವಿ. ಬಟ್ ಸಿ ವಾಸ್ ಎ ಬ್ರೈಟ್ ಸ್ಟೂಡೆಂಟ್, ಬ್ರಿಲಿಯಂಟ್ ಸ್ಟೂಡೆಂಟ್. ಅವರು ಒಳ್ಳೆ ಜಾಬ್ನಲ್ಲಿ ಇತ್ತು, ಅವ್ರಿಗೆ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ಇವ್ರಿಗೆ ಏನು ಗೊತ್ತಾಯ್ತು ಅಂತ ಒಳ್ಳೆ ಜಾಬ್ ಪೋಸ್ಟ್ನಲ್ಲಿ ಇದೆ ಅಂದರೆ ಅವರು ಏನಾದರೂ ಬ್ರೈನ್ ವಾಶ್ ಮಾಡಿದ್ರೆ ಗೊತ್ತಿಲ್ಲ ನಮಗೆ. ಓದೋ ಹುಡುಗಿಯ ತಲೆ ಕೆಡಿಸಿ ಆತ ತನ್ನ ವಶಕ್ಕೆ ತಗೊಂಡಿದ್ದಾನೆ ಅಂತ ನೊಂದ ಪೋಷಕರಿಗೆ ಅನಿಸ್ತಾ ಇದೆ. ಆದ್ರೆ ನಿಮಗೆ ಗೊತ್ತಿರಲಿ, ಕಾಲೇಜ್ ಹುಡುಗಿಯರಿಗೆ ಅವರ ಲೆಕ್ಚರರ್ ಮೇಲೆ ಮನಸ್ಸಾಗೋದು ತುಂಬಾನೇ ಕಾಮನ್ನು. ಅದೆಷ್ಟೋ ಹುಡುಗಿಯರು ತಮ್ಮ ಪ್ರೀತಿಯನ್ನ ವ್ಯಕ್ತ ಕೂಡ ಪಡಿಸಿರ್ತಾರೆ. ಆಕೆ ಆಕರ್ಷಣೆಯನ್ನೇ ಪ್ರೀತಿ ಅಂದ್ಕೊಂಡ್ಲಾ? ಅಂದಹಾಗೆ ನೀವು ಕೇಳಬಹುದು, ಮುದುಕನಲ್ಲಿ ಅದಿನ್ನೆಂಥ ಆಕರ್ಷಣೆ ಅಂತ. ಆದ್ರೆ ಆಕರ್ಷಣೆ ಅನ್ನೋದು ಬರೀ ದೇಹಕ್ಕೆ, ವಯಸ್ಸಿಗೆ ಸಂಬಂಧಿಸಿದ್ದಲ್ಲ. ಅವರ ವಿಚಾರಧಾರೆಗೆ, ನಡೆ ನುಡಿಗೆ ಮತ್ತು ಆಸ್ತಿ ಅಂತಸ್ತಿಗೂ ಅವಲಂಬಿಸಿರಬಹುದು. ಯಾಕೆ ಅಂದ್ರೆ ಈ ಕೇಸಲ್ಲಿ ಆತ ಶ್ರೀಮಂತ ಮುದುಕ, ಕಾಲೇಜಿನ ಡೈರೆಕ್ಟ್ರು, ಬೇಜಾನ್ ಆಸ್ತಿ ಇದೆ. ಹಂಗಾಗಿ ಆ ಆಸ್ತಿಗೋಸ್ಕರ ಕೃಪಾ ಅವನನ್ನ ಲಗ್ನ ಮಾಡ್ಕೊಂಡ್ಲು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆ ಬಗ್ಗೆ ಅವಳನ್ನ ನಮ್ಮ ವರದಿಗಾರ ರವಿ ಫೋನ್ ನಲ್ಲಿ ಕೇಳಿದ್ರೆ, ತನ್ನ ಅಪ್ಪ ಅಮ್ಮನ ಹತ್ರ ಏನೂ ಇಲ್ಲ ಅಂತಲೇ ಅವನ ಬಳಿ ಬಂದಿರೋದು ಸತ್ಯ ಅನ್ನುವಂಥ ಧಾಟಿಯಲ್ಲಿ ಕೃಪಾ ಮಾತಾಡಿದಾಳೆ. ಅಣ್ಣ ಮನಿಗೋಸ್ಕರ ಈ ತರ ಮಾಡಿದ್ದಾರೆ ಅಂತ ಅಲಿಗೇಷನ್ ಮಾಡ್ತಾರೆ. ಆಮೇಲೆ ಆಕಾಶ್ ಕುಮಾರ್ ಮೇಲೆ ಮನಿಗೋಸ್ಕರ ನಾನ್ ಮಾಡ್ಕೊಂಡಿದ್ರೆ ಸರಿ, ನಾನ್ ಮಾಡ್ಕೊಂಡಿದ್ರು ಮನಿಗೋಸ್ಕರ. ನಿಮ್ ಪ್ರಾಬ್ಲಮ್ ಏನೋ ಅದ್ ನಮ್ದು, ಅವ್ರ ವಿಷಯ. ಹೌದೌದು, ಖಂಡಿತವಾಗಿಯೂ ನಂದು ಅವ್ರದ್ದು ವಿಷಯ, ನಮ್ಮ ಮದ್ವೆ ವಿಷಯ ಅದು. ಅವ್ರ ಹತ್ರ ಎಷ್ಟು ದುಡ್ಡಿದೆ ಕೇಳಿ, ಅವ್ರ ಹತ್ರ ಎಷ್ಟು ದುಡ್ಡಿದೆ ಕೇಳಿ. ಯಾವ ಮನೆ ಇದೆ ನೋಡಿದ್ರ ಅವ್ರ ಮನೆ? ನಮ್ಮ ಅಪ್ಪನ ಹತ್ರ ಗೊತ್ತಿಲ್ಲ. ಹಾ, ಕೇಳಿ ನೋಡಿ, ಹೋಗಿ. ಏನಿದೆ ಮೇಡಮ್ ಅವ್ರ ಮನೆ ಹೋಗಿ ನೋಡಿ. ನಮ್ಗೆ ಯಾಕೆ ಹೇಳ್ತೀರಾ? ಹೋಗಿ ನೋಡಿ, ಅವ್ರ ಹತ್ರ ಎಷ್ಟು ದುಡ್ಡಿದೆ ಕೇಳಿ ಅವ್ರನ್ನ. ಹೀಗಂದ್ರೆ ಏನರ್ಥ? ಅವ್ರ ಹತ್ರ ರೊಕ್ಕ ಇಲ್ಲ ಅಂದ್ರೆ ಅವ್ರ ಜೊತೆ ಇರಬಾರ್ದ? ಕೃಪಾಳ ಮಾತಿನ ದಾಟಿಯಲ್ಲಂತೂ ಆ ಘಾಟಿದೆ. ಆಕೆ ಆಕಾಶನನ್ನ ಪ್ರೀತಿಸಿದ್ ಯಾಕೆ? ಅವರಿಬ್ಬರ ನಡುವೆ ಪ್ರೀತಿ ಹೇಗೆ ಹುಟ್ಟು ಅಂತ ಕೇಳಿದ್ರೆ, ಅದು ನನ್ನ ಪರ್ಸನಲ್ಲು, ಅದನ್ನೆಲ್ಲ ನಿಮ್ಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂದ್ಲು ಆ ಹುಡುಗಿ. ಇನ್ನು ಭವಿಷ್ಯದ ಯೋಚನೆ ಏನಾದರೂ ಮಾಡಿದ್ದೀರಾ? ಈ ವಯಸ್ಸಲ್ಲಿ ಆಕಾಶ್ ನಿನ್ನ ಮಗುವಿಗೆ ತಂದೆಯಾಗಿ ಬದುಕು ಕಟ್ಕೊಳ್ಳೋದಕ್ಕಾಗತ್ತಾ? ಈ ಪ್ರಶ್ನೆಯಂತೂ ಆಕೆಗೆ ಅಸಂಬದ್ಧ ಅನ್ನಿಸ್ಬಿಡ್ತು. ಮದ್ವೆ ಇದಕ್ಕಿಲ್ಲ, ಮ್ಯಾರೇಜ್ ಒಂದು ಚೈಲ್ಡ್ ರೇಸ್ ಮಾಡಕ್ಕಿಲ್ಲ. ಮ್ಯಾರೇಜ್ ಒಂದ್ 2 ಜನ ಲೈಫ್ ಅಲ್ಲಿ ಸುಖಿಯಾಗಿ ಇರ್ಬೇಕು, ಒಂದ್ ಕಂಪ್ಯಾನಿಯನ್ಶಿಪ್ ಇರ್ಬೇಕು, ಅದಕ್ಕೆ ಮದ್ವೆ ಇರೋದು. ಕೃಪಾಳ ಪ್ರಕಾರ ಮದುವೆ ಅಂತ ಮಾಡೋದು 2 ಜೀವಗಳು ಒಟ್ಟಿಗೆ ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕಷ್ಟೇ. ಅಲ್ಲ, ಅದಕ್ಕೆ ಮದುವೆನೇ ಆಗ್ಬೇಕಾ? ಮದುವೆಯ ಬಂಧುವಾದ್ರೂ ಯಾಕೆ ಬೇಕು? ಇಲ್ಲಿ ಕೃಪಾ ಮತ್ತು ಆಕಾಶ್ ಕುಮಾರ್ ಮದುವೆ ವಿಷಯವಾಗಿಯೇ ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ತುಂಬಾ ದಿನಗಳಿಂದ ಕೇಸ್ ನಡೀತಾ ಇದೆ. ಇದೇ ವಿಚಾರದಲ್ಲಿ ನಾನು ಹಿಂದೆ ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಡಿಸ್ಪ್ಯೂಟನ್ನು ನಾನು ಮಾತಾಡಿದ್ದೆ. ಈ ವಿಚಾರದಾಗ ಸಬ್ ರಿಜಿಸ್ಟರ್ ಆಫೀಸಲ್ಲೂ ನಾನು ಮಾತಾಡಿದ್ದೆ ರಿಜಿಸ್ಟರ್ ಹತ್ರ. ಮೋರ್ ದೆನ್ 65 ಇಯರ್ಸ್, ಅವನಿಗೆ 65 ವರ್ಷ ಮೇಲಿದೆ. ಈ ಹುಡುಗಿಗೆ 24 or 28 ಇಯರ್ಸ್ ಇದೆ. ಬಟ್ ಏನಾಗಿದೆ ಅಂದರೆ, ಶೀಸ್ ಬಿಲಾಂಗ್ಸ್ ಟು ಹಿಂದೂ ಕಮ್ಯುನಿಟಿ, ಅವನು ಕ್ರಿಶ್ಚಿಯನ್ ಕಮ್ಯುನಿಟಿ. ಇವರೇನು ಮಾಡಿದ್ದಾರೆ, ತಂದೆ ತಾಯಿ ಗೊತ್ತಿಲ್ಲದಂಗೆ ಮೋಸ ಮಾಡಿ ಮದುವೆ ಆಗಿದ್ದಾರೆ. ಬಟ್ ಮದುವೆ ಆಗೋದು ಕಾನೂನು ಪ್ರಕಾರ ತಪ್ಪು ಅಂತ ಹೇಳೋಕ್ಕಲ್ಲ. ಇಲ್ಲಿ ಏನು ತಪ್ಪು ನಡೆದಿದೆ ಅಂದರೆ, ಅವರು ಗಾಂಧಿನಗರದ ಕದಿರಿನಹಳ್ಳಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸುಮಾರು 1 ತಿಂಗಳು ಮುಂಚೆ ನಾವು ಮದುವೆ ಆಗಿದ್ದೀವಿ ಇಂಥ ಪ್ಲೇಸಲ್ಲಿ ಅಂತೇಳಿ ಒಂದು ಇನ್ವಿಟೇಷನ್ನ, ಒಂದು ಬೋಗಸ್ ಕಾರ್ಡನ್ನು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ಬೋಗಸ್ ಕೆಲವು ದಾಖಲೆಗಳನ್ನು ಕೊಟ್ಟು ಹಿಂದೂ ಮ್ಯಾರೇಜ್ ಆಕ್ಟ್ ಕಡೆಗೆ ಮದುವೆ ಆಗಿದ್ದಾರೆ. ಈ ಮದುವೆ ಕಾನೂನು ಪ್ರಕಾರ ತಪ್ಪು. ಯಾಕಂದರೆ ಒಬ್ಬರು ಅನ್ಯ ಜಾತಿಯವರು, ಇನ್ನೊಬ್ಬರು ಹಿಂದೂ. ಇದನ್ನ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಕಡೆ ಮದುವೆ ಆಗಬೇಕಾಗುತ್ತೆ. ಅಲ್ಲಿ ಕೃಪಾ ಮತ್ತು ಆಕಾಶ್ ಹೆತ್ತವರ ಗಮನಕ್ಕೆ ಬಾರದ ಹಾಗೆ ರಿಜಿಸ್ಟರ್ಡ್ ಮ್ಯಾರೇಜ್ ಅನ್ನು ಮಾಡ್ಕೊಂಡಿದ್ರು. ಆದ್ರೆ ಅವ್ರು ಮಾಡ್ಕೊಂಡಂಥ ಮದುವೆ ಲೀಗಲಿ ಪಕ್ಕಾ ಆಗಿರ್ಲಿಲ್ಲ. ಹುಡುಗ ಕ್ರಿಶ್ಚಿಯನ್ ಆಗಿದ್ರಿಂದ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಒಳಗೆ ರಿಜಿಸ್ಟರ್ ಆಗಬೇಕು ಅಂದಿದ್ರು ನುರಿತ ವಕೀಲರು. ಅದಕ್ಕೆ ಮುಂದೆ ಸಮಸ್ಯೆ ಆಗಬಹುದು ಅಂತ ಈ ಜೋಡಿ ಮತ್ತೆ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದಿತ್ತು. ಆಗ್ಲೇ ಕೃಪಾಳ ತಂದೆಯ ಕಡೆಯವರು ಅವರನ್ನ ಹಿಡ್ಕೊಂಡ್ರು, ಗಲಾಟೆ ಆಯ್ತು.
ಅಂದಹಾಗೆ ಮೇಜರ್ ಆಗಿರುವಂತ ಹುಡುಗಿ ತನ್ನಿಷ್ಟದ ಪ್ರಕಾರ ಮದುವೆ ಮಾಡ್ಕೊಂಡ್ರೆ ಹೆತ್ತವರು ವಿರೋಧಿಸಕ್ಕಾಗತ್ತಾ? ಎಸ್, ಇಂಥ ಪ್ರಕರಣಗಳಲ್ಲೂ ಪೋಷಕರು ಮಕ್ಕಳನ್ನ ದಾರಿಗೆ ತರೋದಕ್ಕೆ ಕಾನೂನಿದೆ ಅನ್ನೋದು ವಿಶೇಷ. ಅಂದಹಾಗೆ ಈ ಕೇಸಲ್ಲಿ ಕೃಪಾ ತನಗಿಂತ 37 ವರ್ಷ ದೊಡ್ಡವನನ್ನ ವರಿಸಿರೋದಕ್ಕೆ ವಿಭಿನ್ನವಾದ ಕಾರಣ ಇದೆ.